2023ರ ವಿಧಾನಸಭಾ ಎಲೆಕ್ಷನ್ ಅಲ್ಲಿ 5 ಗ್ಯಾರಂಟಿ ಸ್ಕೀಮ್ಸ್ ಗಳನ್ನ ಕಾಂಗ್ರೆಸ್ ಸರ್ಕಾರ ಕರ್ನಾಟಕಕ್ಕೆ ತರ್ತಾರೆ. ಇದು ಬರೀ ಸ್ಕೀಮ್ಸ್ ಅಥವಾ ಸ್ಕ್ಯಾಮ್ಸ್? ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಪ್ರತಿ ತಿಂಗಳು 1.28 ಮಹಿಳೆಯರಿಗೆ 2,000 ಕೊಟ್ರೆ 1 ವರ್ಷಕ್ಕೆ ರಾಜ್ಯ ಸರ್ಕಾರಕ್ಕೆ 30,720 ಕೋಟಿ ಬೇಕು. 5 ವರ್ಷಕ್ಕೆ 1,53,600 ಕೋಟಿ ಬೇಕಾಗುತ್ತೆ. ಆದ್ರೆ ಸರ್ಕಾರ ಅಷ್ಟೊಂದು ದುಡ್ಡನ್ನ ಹೇಗ್ ಹೊಂದಿಸ್ತಿದೆ? ಒಂದು ವೇಳೆ ಇಷ್ಟೊಂದು ದುಡ್ಡು ಸರ್ಕಾರದ ಹತ್ರ ಇದೆ ಅಂತ ಅಂದ್ರೆ ಇಷ್ಟು ವರ್ಷ ಇಂಥ ಸ್ಕೀಮ್ಸ್ ಗಳನ್ನ ಯಾಕೆ ಜಾರಿಗೆ ತರಲಿಲ್ಲ? ಬರೀ ಒಂದು ಸ್ಕೀಮ್ಸ್ ಗೆ ಸರ್ಕಾರಕ್ಕೆ 30,720 ಕೋಟಿ ಬೇಕಾಗುತ್ತೆ ವರ್ಷಕ್ಕೆ. ಅಂದ್ರೆ ಇನ್ನು ಎಲ್ಲಾ ಸ್ಕೀಮ್ಸ್ ಗಳನ್ನು ಸೇರಿಸಿದ್ರೆ ರಾಜ್ಯ ಸರ್ಕಾರಕ್ಕೆ 53,674 ಕೋಟಿ ಬೇಕಾಗುತ್ತೆ. ಫ್ರೀ ಹೆಸರಲ್ಲಿ ವೋಟ್ ನ ತಗೊಂಡು ನಮ್ನೆಲ್ಲ ಫೂಲ್ ಮಾಡಿದ್ರ? ಈ ಫ್ರೀ ಸ್ಕೀಮ್ಸ್ ಗಳಿಂದ ನಮ್ಮ ಸರ್ಕಾರ ಶ್ರೀಲಂಕಾದ ತರ ದಿವಾಳಿ ಆಗೋ ಸಾಧ್ಯತೆ ಇದೆಯಾ? ನೋಡಿ, ನಾನು ಯಾವ ಪೊಲಿಟಿಕಲ್ ಪಾರ್ಟಿಯ ಪರಾನೂ ಅಲ್ಲ, ವಿರೋಧಿನೂ ಅಲ್ಲ. ಆದ್ರೆ ಸಮಾಜದ ಅವ್ಯವಸ್ಥೆನ ಜನರಿಗೆ ತಲುಪಿಸೋದೇ ನನ್ನ ಉದ್ದೇಶ. 2023ರ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಪಾರ್ಟಿ 5 ಗ್ಯಾರಂಟಿ ಸ್ಕೀಮ್ಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಜೊತೆಗೆ ಇನ್ನೂ ಹಲವಾರು ಪ್ರಾಮಿಸಸ್ ಗಳನ್ನ ಕೂಡ ಮಾಡ್ತಾರೆ. ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಡ್ರಾಫ್ಟಿಂಗ್ ಕಮಿಟಿ ಪ್ರೊಫೆಸರ್ KE ರಾಧಾಕೃಷ್ಣನ್ ಅವರು ಹೇಳ್ತಾರೆ, ಈ ಸ್ಕೀಮ್ಸ್ ಗೆ ಅರೌಂಡ್ 50,000 ಕೋಟಿ ಖರ್ಚಾಗುತ್ತೆ ಆನ್ಯುವಲಿ. ಅಂಡ್ ಇದು ಪೂವರ್ ಪೀಪಲ್ ನ ಎಂಪವರ್ಮೆಂಟ್ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅಂತ. ಲಾಜಿಕಲಿ ನೋಡಕ್ ಹೋದ್ರೆ 2024ನ ಕರ್ನಾಟಕದ ಬಜೆಟ್ ನ ಮೊತ್ತ 3,71,383 ಕೋಟಿ. ಅದರಲ್ಲಿ 53,674 ಕೋಟಿನ ರಾಜ್ಯ ಸರ್ಕಾರ 5 ಯೋಜನೆಗಳಿಗೆ ಅಂತ ಹೇಳಿದ್ದಾರೆ. ಅಂದ್ರೆ ಟೋಟಲ್ ಬಜೆಟ್ ನ 14.5% ಆಫ್ ದ ಮನಿನ ಈ 5 ಗ್ಯಾರಂಟಿಗಳಿಗೆ ಕೊಟ್ಟಂಗಾಗುತ್ತೆ. ಒಂದು ಲೆಕ್ಕದಲ್ಲಿ ಬಜೆಟ್ ನ 14 to 15% ಆಫ್ ದ ಮನಿನ ಇಂತ ವೆಲ್ಫೇರ್ ಸ್ಕೀಮ್ಸ್ ಗಳಿಗೆ ಕೊಡೋದು ಸರಿ ಇರಬಹುದು, ಓನ್ಲಿ ಇಫ್ ಸರ್ಟನ್ ಪ್ಯಾರಾಮೀಟರ್ಸ್ ಲೈಕ್ ರೆವಿನ್ಯೂ ಅಂಡ್ ಫಿಸ್ಕಲ್ ಡೆಫಿಸಿಟ್, ಡೆಪ್ಟ್ ಟು GDP ರೇಷಿಯೋ ಅಂತ ಪ್ಯಾರಾಮೀಟರ್ಸ್ ಕಂಟ್ರೋಲ್ ಅಲ್ಲಿ ಇದ್ರೆ ಮಾತ್ರ. ರೆವಿನ್ಯೂ ಡೆಫಿಸಿಟ್ ಅಂದ್ರೆ ಸರ್ಕಾರದ ಖರ್ಚುಗಳಿಗೆ ಹಣ ಇಲ್ಲದೆ ಇರೋದು. ಫಿಸ್ಕಲ್ ಡೆಫಿಸಿಟ್ ಅಂದ್ರೆ ಸರ್ಕಾರದ ಆದಾಯ ಮತ್ತು ಖರ್ಚಿನ ನಡುವೆ ಇರೋ ವ್ಯತ್ಯಾಸ. ಆನ್ ಎನ್ ಆವರೇಜ್ ಎಕನಾಮಿಕ್ ಸ್ಟೆಬಿಲಿಟಿನ ಮೇಂಟೈನ್ ಮಾಡಬೇಕು ಅಂತ ಅಂದ್ರೆ ಈ 2 ಪ್ಯಾರಾಮೀಟರ್ಸ್ 3 to 4% ಆಫ್ ದ GDP ನ ಕ್ರಾಸ್ ಮಾಡಬಾರದು. ಡೆಪ್ಟ್ ಟು GDP ರೇಷಿಯೋ ಅಂತಂದ್ರೆ ಸರ್ಕಾರದ ಖರ್ಚುಗಳು ಅದರ ಮ್ಯಾನೇಜಬಲ್ ಲಿಮಿಟ್ ಒಳಗೆ ಇದೆಯಾ ಇಲ್ವಾ ಅನ್ನೋದು. ಯೂಶುವಲಿ 60% ಗಿಂತ ಒಳಗಿದ್ರೆ ಒಳ್ಳೇದು. ಒಂದ್ ವೇಳೆ ಇಲ್ಲ ಅಂತಂದ್ರೆ ಫಿಸ್ಕಲ್ ಡೆಫಿಸಿಟ್ ಅನ್ನೋ ಪ್ರಾಬ್ಲಮ್ ಗಳಿಗೆ ಅದು ಒಳಗಾಗಬಹುದು. ಇಂಡೈರೆಕ್ಟ್ ಆಗಿ ಸಾಲಗಳು ಜಾಸ್ತಿ ಆಗುತ್ತೆ. ಆದ್ರೆ 2024ರ ಬಜೆಟ್ ನ ನೀಟಾಗಿ ಅನಲೈಸ್ ಮಾಡಿದ್ರೆ ಫಿಸ್ಕಲ್ ಡೆಫಿಸಿಟ್ ಇಸ್ 2.7% ಅಂಡ್ ರೆವಿನ್ಯೂ ಡೆಫಿಸಿಟ್ ಇಸ್ 0.5%, ವಿಚ್ ಇಸ್ ಗುಡ್. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ಸರ್ಕಾರದ ಸಾಲ ಮತ್ತು ಸರ್ಕಾರದ ಅಸೆಟ್ಸ್ ಗಳನ್ನ ನೋಡ್ಕೊಳ್ಳಕ್ಕೆ ಬೇಕಾದಂತಹ ಮೊತ್ತ, ಇದನ್ನ ಕೂಡ ಸರಿಯಾದ ರೀತಿಯಲ್ಲೇ ಈ ವರ್ಷ ಹಂಚಿದ್ದಾರೆ. ಹಾಗಾದ್ರೆ ಈ ಫ್ರೀ ಸ್ಕೀಮ್ಸ್ ಇಂದ ಯಾವ ರೀತಿ ಯಾರಿಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಿದೆ ಅಂತ ನೋಡಕ್ ಹೋದ್ರೆ ಪ್ರೊಫೆಸರ್ MG ಚಂದ್ರಕಾಂತ್, ರಿಟೈರ್ಡ್ ಡೈರೆಕ್ಟರ್ ಆಫ್ ISEC, ಅವರು ಇದ್ರ ಬಗ್ಗೆ ಡೀಪ್ ಆಗಿ ಅನಲೈಸ್ ಮಾಡಿ ಹೇಳ್ತಾರೆ, ಕಾಂಗ್ರೆಸ್ ಸರ್ಕಾರದ ಫ್ರೀ ಯೋಜನೆಗಳಿಗಾಗಿ ಕರ್ನಾಟಕ ಸರ್ಕಾರದ 48 ಲಕ್ಷ ರೈತರಿಗೆ ಅಗ್ರಿಕಲ್ಚರ್ ಅಂಡ್ ಹಾರ್ಟಿಕಲ್ಚರ್ ಗೆ ಅಲೋಕೇಟ್ ಮಾಡಿದ 9,370 ಕೋಟಿನ 5,744 ಕೋಟಿ ಅಂದ್ರೆ ಶೇಕಡ 40% ನ ರೆಡ್ಯೂಸ್ ಮಾಡಿದ್ದಾರೆ. ಇದರಿಂದ ಅಗ್ರಿಕಲ್ಚರ್ ಸೆಕ್ಟರ್ ಅಲ್ಲಿ ಹ್ಯೂಜ್ ಎಫೆಕ್ಟ್ ಆಗುತ್ತೆ. ಅಷ್ಟೇ ಅಲ್ಲದೆ ವಾಟರ್ ರಿಸೋರ್ಸಸ್ ಗೆ ಅಲೋಕೇಟ್ ಮಾಡಿದ ದುಡ್ಡಲ್ಲಿ 17% ಕಡಿತ. ಇದರಿಂದ ನಾರ್ದರ್ನ್ ಕರ್ನಾಟಕದಲ್ಲಿ ಇರಿಗೇಷನ್ ಪ್ರಾಜೆಕ್ಟ್ಸ್ ಗೆ ಸಿವಿಯರ್ ಪ್ರಾಬ್ಲಮ್ಸ್ ಆಗುತ್ತೆ. 13% ರಿಡಕ್ಷನ್ ಇನ್ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಅಲೋಕೇಶನ್ ಮತ್ತು 13% ಬಂಡವಾಳದ ವೆಚ್ಚದಲ್ಲೂ ಕಡಿತ ಮಾಡಿರೋದ್ರಿಂದ ಸ್ಟೇಟ್ ಗೆ 17,983 ಕೋಟಿ ಲಾಸ್ ಆಗಿದೆ. ಯಾಕಂದ್ರೆ ಪ್ರತಿ 100 ರೂಪಾಯಿ ಹೂಡಿಕೆಗೆ ಸ್ಟೇಟ್ ಗೆ 245 ರೂಪಾಯಿ ಪ್ರಾಫಿಟ್ ಆಗೋ ಆಪರ್ಚುನಿಟಿ ಇತ್ತು ಬಿಕಾಸ್ ಆಫ್ ಕ್ಯಾಪೆಕ್ಸ್ ಮಲ್ಟಿಪ್ಲೈಯರ್ ಎಫೆಕ್ಟ್ ಇಂದ. ನಾವೆಲ್ಲರೂ ಒಂದು ಫೇಮಸ್ ಎಕನಾಮಿಕ್ ಸ್ಟೋರಿನ ಕೇಳಿರ್ತೀವಿ, ದಟ್ ಎವ್ರಿ ಇಂಡಿಯನ್ 1 ರೂಪಾಯಿ ಡೊನೇಟ್ ಮಾಡಿದ್ರೆ ಪ್ರಾಬಬಲಿ ಪಾವರ್ಟಿ ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು ಅಂತ. ಸೊ ಲೆಟ್ಸ್ ಮ್ಯಾಥಮೆಟಿಕಲಿ ಇದನ್ನ ಅನಲೈಸ್ ಮಾಡಿ ನೋಡೋಣ. ಕನ್ಸಿಡರಿಂಗ್ 6 ಡಿಫರೆಂಟ್ ಸ್ಟೇಟ್ಸ್ ವೇರ್ ಈ ತರ ಫ್ರೀ ಸ್ಕೀಮ್ಸ್ ಗಳನ್ನ ಕೊಡ್ತಿದ್ದಾರೆ, ಲೈಕ್ ಪಂಜಾಬ್, ಆಂಧ್ರ ಪ್ರದೇಶ್, ವೆಸ್ಟ್ ಬೆಂಗಾಲ್, ಮಧ್ಯಪ್ರದೇಶ್ ಅಂಡ್ ನಮ್ಮ ಕರ್ನಾಟಕ. ಈ ಎಲ್ಲಾ ಸ್ಟೇಟ್ಸ್ ಗಳ ಫ್ರೀ ಸ್ಕೀಮ್ಸ್ ಗಳ ಮೊತ್ತನ ಆಡ್ ಮಾಡಿದ್ರೆ ಟೋಟಲ್ 142,000 ಕೋಟಿ ಆಗುತ್ತೆ. ಅಂಡ್ ನಮ್ಮ ದೇಶದ ಪಾಪ್ಯುಲೇಷನ್ ಬಂದು 140 ಕೋಟಿ. ಸೊ ನೌ ದ ಥಿಂಗ್ ಇಸ್, ನಾವೆಲ್ಲರೂ 1 ರೂಪಾಯಿ ಕಾಂಟ್ರಿಬ್ಯೂಟ್ ಮಾಡ್ತಿಲ್ಲ,
ಇಲ್ಲ, ಮೋರ್ ದೆನ್ 1000 rupees ಒಬ್ಬೊಬ್ರು ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಅಫ್ಕೋರ್ಸ್ ಇದು ಯಾವ್ದು ಡೈರೆಕ್ಟ್ ಆಗಲ್ಲ, ಇಂಡೈರೆಕ್ಟ್ ಟ್ಯಾಕ್ಸ್ ಗಳಿಂದ. ಅಂಡ್ ಇದು ಬರೀ 6 ಸ್ಟೇಟ್ಸ್ ನ ಅನಲೈಸ್ ಮಾಡಿ ಹೇಳ್ತಿರೋದು, ನಾಟ್ ಆಲ್ ದ ಸ್ಟೇಟ್ಸ್. ಸೊ ಲೆಟ್ಸ್ ಟಾಕ್ ಅಬೌಟ್ 5 ಗ್ಯಾರಂಟಿ ಸ್ಕೀಮ್ಸ್. ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ 2000 ರೂಪಾಯಿ ತಿಂಗಳಿಗೆ ಬರುತ್ತೆ. ಆದ್ರೆ ಡ್ಯೂ ಟು ಇನ್ಫ್ಲೇಷನ್ 1000 rupees ರಿಲೀಫ್ ಆಗುತ್ತೆ. ಅಂಡ್ 500 ರೂಪಾಯಿ ಟುವರ್ಡ್ಸ್ ಸಿಲಿಂಡರ್ ಪ್ರೈಸ್ ಗೆ ಹೋಗುತ್ತೆ. ಅಂಡ್ ಮಿಕ್ಕಿದ್ 500 ರೂಪಾಯಿ ಟುವರ್ಡ್ಸ್ GST ಗೆ ಹೋಗುತ್ತೆ. ಅಂಡ್ ಈ ಸಿಚುವೇಶನ್ ಯಾವ ತರ ಆಯ್ತು ಅಂತಂದ್ರೆ, ಮನೆಗಳಿಗೆ ಗೆಸ್ಟ್ ಬಂದಾಗ ಅವರು ಮಕ್ಕಳಿಗೆ ದುಡ್ಡನ್ನ ಕೊಡ್ತಾ ಇದ್ರು. ಅಂಡ್ ಆ ಗೆಸ್ಟ್ ಗಳು ಹೋದಾಗ ಪೇರೆಂಟ್ಸ್ ಮಕ್ಕಳಿಂದ ಆ ದುಡ್ಡನ್ನ ವಾಪಸ್ ಪಡಿತಾ ಇದ್ರು. ಇದೇ ತರ ಫ್ರೀ ಹೆಸರಲ್ಲಿ ಸಿಗೋದಿರ್ಲಿ, ವಾಪಸ್ ನಮ್ಮ ಜೇಬಿಂದಾನೆ ದುಡ್ಡು ಹೋಗ್ತಾ ಇದೆ. ಈ ಫ್ರೀ ಸ್ಕೀಮ್ಸ್ ಗಳ ಕಲ್ಚರ್ ಫಸ್ಟ್ ತಮಿಳುನಾಡಿನ DMK ಅನ್ನೋ ಪೊಲಿಟಿಕಲ್ ಪಾರ್ಟಿಯಿಂದ ಶುರು ಆಗುತ್ತೆ ಇನ್ 2006. ಫಾರ್ ದ ಫಸ್ಟ್ ಟೈಮ್ ಅವರು ಜನಗಳಿಗೆ ಡ್ಯಾಶಿಂಗ್ ಸ್ಕೀಮ್ಸ್ ಗಳನ್ನ ತರ್ತಾರೆ. ಇದರಲ್ಲಿ ಫ್ರೀ ಕಲರ್ ಟಿವಿ ಇಂದ ಹಿಡಿದು ಲ್ಯಾಪ್ಟಾಪ್ಸ್ ಅಂಡ್ ಫ್ರೀ ಮಿಕ್ಸಿಸ್, 35 kg ಫ್ರೀ ರೈಸ್ ಫಾರ್ ಎಲ್ಲ BPL ಕಾರ್ಡ್ ಹೋಲ್ಡರ್ಸ್ ಅಂತ ಮ್ಯಾನಿಫೆಸ್ಟೋನ ರಿಲೀಸ್ ಮಾಡ್ತಾರೆ. ಆ ಟೈಮ್ ಅಲ್ಲಿ ಅವರ ಅಪೋಸಿಷನ್ ಪಾರ್ಟಿ ಆದ AIADMK ಪಾರ್ಟಿ ಅವರು ಇದನ್ನ ಅಪೋಸ್ ಮಾಡ್ತಾರೆ. ಹೇಗೆ ಕರ್ನಾಟಕದಲ್ಲಿ ಬಿಜೆಪಿ ಅಪೋಸ್ ಮಾಡ್ತೋ ಅದೇ ತರ. ಬಟ್ ಇನ್ 2011 AIADMK ಕೂಡ ಇದೇ ತರ ಸ್ಕೀಮ್ಸ್ ಗಳನ್ನ ಜಾರಿಗೆ ತರ್ತಾರೆ. ಈ ಟಗ್ ಆಫ್ ವಾರ್ ಯಾವ ಲೆವೆಲ್ ಗೆ ಹೋಯ್ತು ಅಂತಂದ್ರೆ, ಲೇಟ್ ಜಯಲಲಿತಾ ಅವರು ವುಮೆನ್ಸ್ ಗೆ ಪ್ರಾಮಿಸ್ ಮಾಡ್ತಾರೆ ದಟ್ 4 grams ಆಫ್ ಗೋಲ್ಡ್ ಅನ್ನ ಕೊಡ್ತೀನಿ ಅಂತ. ಇನ್ನು ನಾರ್ತ್ ಸ್ಟೇಟ್ಸ್ ಗಳನ್ನ ನೋಡಕ್ ಹೋದ್ರೆ, ಇನ್ 2006 ಬಿಹಾರ್ನ ಚೀಫ್ ಮಿನಿಸ್ಟರ್ ನಿತೀಶ್ ಕುಮಾರ್ ಅವರು ಕೆಲವು ಸ್ಕೀಮ್ಸ್ ಗಳನ್ನ ಲಾಂಚ್ ಮಾಡ್ತಾರೆ. ಫ್ರೀ ಸೈಕಲ್ಸ್ ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ SC/ST ಗರ್ಲ್ಸ್ ಗೆ. ಇಂತಹ ಸ್ಕೀಮ್ಸ್ ಗಳು ಎಷ್ಟು ಪಾಪ್ಯುಲರ್ ಆಯ್ತು ಅಂತಂದ್ರೆ, ಇನ್ 2011 ನ CPI ಗವರ್ಮೆಂಟ್ ಕೂಡ ಈ ಸ್ಕೀಮ್ಸ್ ಅನ್ನ ಲಾಂಚ್ ಮಾಡ್ತಾರೆ. ಈ ಪಾಲಿಸಿಗಳಲ್ಲಿ ಒಂದು ದೊಡ್ಡ ಚೇಂಜ್ ಆಗುತ್ತೆ ಇನ್ 2013. ಡೆಲ್ಲಿಯ ಆಮ್ ಆದ್ಮಿ ಪಾರ್ಟಿ ಫ್ರೀ ಕರೆಂಟ್, ಫ್ರೀ ಎಜುಕೇಶನ್, ಫ್ರೀ ವಾಟರ್ ಅನ್ನೋ ಸ್ಕೀಮ್ಸ್ ಗಳನ್ನ ಲಾಂಚ್ ಮಾಡಿ ಹ್ಯೂಜ್ ಸಕ್ಸಸ್ ನ ಪಡಿತಾರೆ. ನಂತರದ ಎಲೆಕ್ಷನ್ ಗಳಲ್ಲಿ ತುಂಬಾ ಪೊಲಿಟಿಕಲ್ ಪಾರ್ಟೀಸ್ ಗಳು ಈ ತರ ಸ್ಕೀಮ್ಸ್ ಗಳನ್ನ ಲಾಂಚ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಲೈಕ್ ನಮ್ಮ ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಹೇಗೆ ಶುರು ಮಾಡ್ತೋ ಅದೇ ತರ. ಇನ್ 2013 ಈ ಫ್ರೀ ಸ್ಕೀಮ್ಸ್ ಗಳ ವಿರುದ್ಧ ಒಂದು ದೊಡ್ಡ ಕಾಂಟ್ರವರ್ಸಿನೇ ತಮಿಳುನಾಡಲ್ಲಿ ಆಗುತ್ತೆ. ಅಂಡ್ ಈ ಕಾಂಟ್ರವರ್ಸಿ ಸುಪ್ರೀಂ ಕೋರ್ಟ್ ತನಕ ಹೋಗುತ್ತೆ. ತಮಿಳುನಾಡು ಗವರ್ಮೆಂಟ್ ನ ವಿರುದ್ಧವಾಗಿ ಕಂಪ್ಲೇಂಟ್ ಮಾಡ್ತಾರೆ ದಟ್ ಜನಗಳಿಗೆ ಲಂಚನ ಕೊಟ್ಟು ವೋಟ್ ಅನ್ನ ಹಾಕ್ಸ್ಕೊತಾ ಇದ್ದಾರೆ ಅಂತ. ಸೆಕ್ಷನ್ 123 ಇನ್ ದ ರೆಪ್ರೆಸೆಂಟೇಷನ್ ಆಫ್ ದ ಪೀಪಲ್ ಆಕ್ಟ್ 1951 ನ ಅಡಿಯಲ್ಲಿ ಲಂಚದಿಂದ ವೋಟರ್ಸ್ ನ ಇನ್ಫ್ಲೂಯೆನ್ಸ್ ಮಾಡೋದು ಮತ್ತೆ ಎಲೆಕ್ಷನ್ ಇಂದ ಕಾಂಟೆಸ್ಟ್ ಮಾಡೋದ್ರಿಂದ ವಿಡ್ರಾ ಮಾಡಿಸೋದು ಅಂತ. ಬಟ್ ಈ ಕೇಸನ್ನ ಸುಪ್ರೀಂ ಕೋರ್ಟ್ ನೋಡಿದ್ಮೇಲೆ ಈ ಕೇಸು ಯಾವುದೇ ತರದ ಲಂಚಕ್ಕೆ ಸಂಬಂಧ ಪಡೋ ಕೇಸ್ ಅಲ್ಲ. ಅಂಡ್ ಫ್ರೀ ಸ್ಕೀಮ್ಸ್ ಗಳನ್ನ ಕೊಡೋದು ಯಾವುದೇ ರೀತಿ ಲಂಚ ಅಲ್ಲ ಅಂತ. ಅಂಡ್ ಸಜೆಸ್ಟ್ ಮಾಡ್ತಾರೆ ಒಂದು ಎಕ್ಸ್ಪರ್ಟ್ ಪ್ಯಾನೆಲ್ ನ ರೆಡಿ ಮಾಡಿ ಆಲ್ ಪಾರ್ಟಿ ಮೀಟಿಂಗ್ ಕರೆದು ಒಂದು ನಿರ್ಧಾರಕ್ಕೆ ಬನ್ನಿ ಅಂತ. ಆದ್ರೆ ಕ್ವಶನ್ ಏನಪ್ಪಾ ಅಂತಂದ್ರೆ, ಫ್ರೀ ಸ್ಕೀಮ್ಸ್ ಗಳು ಸರಿನಾ ಅಥವಾ ತಪ್ಪ? ಸ್ಟೇಟ್ ನ ಡೆವಲಪ್ಮೆಂಟ್ ಅಂಡ್ ಎಂಪವರ್ಮೆಂಟ್ ಗೋಸ್ಕರ ಬೇಸಿಕ್ ನೆಸೆಸಿಟೀಸ್ ಲೈಕ್ ಎಜುಕೇಶನ್, ಎಲೆಕ್ಟ್ರಿಸಿಟಿ, ಹೆಲ್ತ್ ಕೇರ್ ಇದೆಲ್ಲ ಒಂದ್ ರೀತಿ ಸರಿನೇ. ಆದ್ರೆ ಅದನ್ನ ಬಿಟ್ಟು ಬೇರೆ ಯಾವುದೇ ತರ ಸ್ಕೀಮ್ಸ್ ಗಳನ್ನ ತಂದ್ರು ಅದು ಆರ್ಥಿಕವಾಗಿ ವಯಬಲ್ ಅಂದ್ರೆ ಸಬಲವಾಗಿರ್ಬೇಕು. ಲೈಕ್ ಒಂದು ಸೇಯಿಂಗ್ ಇದೆ, ಒಬ್ಬ ಮನುಷ್ಯಂಗೆ ಒಂದು ಮೀನನ್ನ ಆಫರ್ ಮಾಡಿದ್ರೆ ಅವನು ಅವತ್ತಿಗೆ ಹೊಟ್ಟೆ ತುಂಬಿಸ್ಕೊತಾನೆ. ಆದ್ರೆ ಅದೇ ಮನುಷ್ಯಂಗೆ ಮೀನನ್ನ ಹಿಡಿಯೋದನ್ನ ಕಲ್ಸ್ಕೊಟ್ರೆ ಅವನು ಜೀವನ ಪರ್ಯಂತ ಹೊಟ್ಟೆ ತುಂಬಿಸ್ಕೋಬಹುದು ಅಂತ. ಮಹಿಳೆಯರಿಗೆ 2000 ರೂಪಾಯಿ ಕೊಟ್ಟು ಟ್ಯಾಕ್ಸ್ ಪ್ರೈಸ್ ಜಾಸ್ತಿ ಮಾಡೋ ಬದಲು ಒಂದು ಟೈಲರ್ ಮಿಷಿನ್ ನ ಕೊಟ್ರೆ ಅವರಿಗೆ ಸ್ಕಿಲ್ ಜೊತೆಗೆ ಒಂದು ಇನ್ಕಮ್ ಸೋರ್ಸ್ ಜನರೇಟ್ ಆಗ್ತಿತ್ತು. ಇದು ಒಂದು ಎಕ್ಸಾಂಪಲ್ ಅಷ್ಟೇ. ಈ ತರ ಹಲವಾರು ಸ್ಕಿಲ್ಸ್ ಗಳನ್ನ ಡೆವಲಪ್ ಮಾಡಿ ಜನರನ್ನ ಆರ್ಥಿಕವಾಗಿ ಎಂಪವರ್ ಮಾಡಬಹುದಾಗಿತ್ತು. 2006ರಲ್ಲಿ ಬಿಜೆಪಿ ಸರ್ಕಾರ ಮಹಿಳೆಯರಿಗೆ ಫ್ರೀ ಸೈಕಲ್ ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಅಂಡ್ ಇದರಿಂದ ಹೆಣ್ಮಕ್ಳ ಸ್ಕೂಲಿನ ಅಟೆಂಡೆನ್ಸ್ ತುಂಬಾ ಇನ್ಕ್ರೀಸ್ ಆಗಿತ್ತು. ಇಂತ ಅರ್ಥಪೂರ್ಣ ಯೋಜನೆಗಳನ್ನ ತರಬೇಕು ಅನ್ನೋದು ನನ್ನ ಒಪಿನಿಯನ್. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಅನ್ಸಿದೆ ಅಂತ ಅನ್ಕೋತೀನಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಮೈಟ್ ನಾಟ್ ಸೈನಿಂಗ್ ಆಫ್.